ಆದ್ರೆ ಎಲ್ಲ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಭ್ಯರ್ಥಿಗೆ ಒಂದು ಖುಷಿ ವಿಚಾರ ನೋಡಿ. ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದರ ಬಳಿಕ ಗ್ರೂಪ್ ಸಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿ. ಇದಕ್ಕೆ ಸಂಬಂಧಪಟ್ಟಂತೆ 10ನೇ ಪಾಸ್ ಆದವರು, ಅದ ನಂತರ ನೀನಾದ್ರೂ ITI ಪಾಸ್ ಆಗಿತ್ತಂದ್ರೆ ಮತ್ತು ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ. ಇಲ್ಲಿ ನೋಡಿ, ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 14/6/2025 ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು ಅಂದ್ರೆ 13ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಜುಲೈ 13ನೇ ತಾರೀಕು ಕೊನೆಯ ದಿನಾಂಕ ರಾತ್ರಿ 12 ಗಂಟೆ ತನಕ ನಿಮ್ಗೆ ಅವಕಾಶ ಇರತ್ತೆ. ಪ್ರತಿಯೊಬ್ಬರು ಅರ್ಜಿಯನ್ನ ಸಲ್ಲಿಸಿ. ನೋಡಿ, ಯಾವ ಒಂದು ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ 100% ಆಗಿ 10ನೇ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಜಾಬ್ ಆಗತ್ತೆ. ಮತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಸಂದರ್ಶನದಲ್ಲಿ ಆಯ್ಕೆ ಮಾಡ್ತಾರೆ. ಅದ್ರ ಬಳಿಕ ಇನ್ನೊಂದು ನಿಮ್ಗೆ ಲಿಖಿತ ಪರೀಕ್ಷೆ ಕೂಡ ಇರತ್ತೆ. ಆ ಒಂದು ಲಿಖಿತ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ನಡೆಸ್ತಾರೆ, ಯಾವ್ಯಾವ ಒಂದು ವಿಷಯನ ಕೊಟ್ಟಿರ್ತಾರೆ, ಯಾವ ಒಂದು ವಿಷಯದ ಮೇಲೆ ಬರತ್ತೆ, ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಂತೆ ಇರತ್ತೆ, ಒಂದೊಂದ ತಿಳಿಸ್ಕೊಡ್ತಾನೆ A to Z ವರೆಗೆ. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ವಿಡಿಯೋ ಕೊನೆತನಕ ನೋಡಿ. ಬನ್ನಿ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ, ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ನಿಮಗೆ ವೇತನ ನೋಡಿ ಹಂತ 2ರಂತೆ ಕೊಡ್ತಾರೆ. ಅದ ನಂತರ CPC ಪ್ರಕಾರ ವೇತನ ಆಗಿರತ್ತೆ. ಹಂತ CPC ಪ್ರಕಾರ 7ನೇ ಹಂತಕ್ಕೆ ಸಂಬಂಧಪಟ್ಟಂತೆ, 6ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಯಾವ್ಯಾವ ಒಂದು ಪೋಸ್ಟಿಗೆ ಎಷ್ಟೆಷ್ಟು ಹಂತದ ಮೇಲೆ ಸ್ಯಾಲ್ರಿ ಆಗಿರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ, ಇನ್ನೊಂದು RRB ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಅದು 28/6/2025 ಅರ್ಜಿ ಪ್ರಾರಂಭ ಆಗತ್ತೆ. ಒಂದು ಸಾರಿ ಚಾನಲ್ ನಲ್ಲಿ ಇರತ್ತೆ. ಚಾನಲ್ ಅಲ್ಲಿ ಕೊಟ್ಟಿದ್ದೇವೆ, ಅಪ್ಲೋಡ್ ಮಾಡಿದ್ದೇನೆ ಈಗಾಗಲೇ ವಿಡಿಯೋ, ಅದನ್ನ ಕೂಡ ನೋಡ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಸುಮಾರು 6,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ತುಂಬಾ ಜನ ಕೇಳ್ತಾ ಇದ್ದಾರೆ RRB ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ, ಅಪ್ಲೈ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸಂಸ್ಥೆ ಹೆಸರು ಮೊದಲಿಗೆ ತಿಳ್ಕೊಬೇಕು. ಸೌತ್ ಈಸ್ಟರ್ನ್ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ ಅಗ್ನೇಯ ಮಧ್ಯ ರೈಲ್ವೆ ಇಲಾಖೆಯಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದು RRC ಅಂತ ಕರೀತಾರಲ್ಲ, ಅದೇ ಪೋಸ್ಟ್ ಆನ್ಲೈನ್ ನೋಟಿಫಿಕೇಶನ್ ಆಗಿರತ್ತೆ. ಇದು ಇದಕ್ಕೆ ಆಲ್ ಇಂಡಿಯಾದವರು ಅಪ್ಲೈ ಮಾಡಬೇಕು. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನೋಡಿ, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಏನು ಅಂತ ಹೇಳಿ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನೋಡಿ, ಇಲ್ಲಿ ಗ್ರೂಪ್ ಸಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಗ್ರೂಪ್ ಸಿ ಹುದ್ದೆಗೆ ಅಪ್ಲೈ ಮಾಡಿ, ಅಥವಾ ಏನಾದ್ರು ಗ್ರೂಪ್ ಡಿ ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತಾನಂದ್ರೆ ಆ ಒಂದು ಗ್ರೂಪ್ ಡಿ ಪೋಸ್ಟ್ ಕೂಡ ನಾವು ಅಪ್ಲೈ ಮಾಡಬಹುದು. ಇಲ್ಲಿ 7ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಸ್ಯಾಲರಿ ಕೊಡ್ತಾರೆ. ಇನ್ನೊಂದು 2ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಮತ್ತು 6ನೇ ಹಂತ ಮೊದಲನೇ ಹಂತಕ್ಕೆ ವೇತನ ಕೊಡ್ತಾರೆ. ಇಲ್ಲಿ ಪೋಸ್ಟ್ ನೋಡಿ, ಮೊದಲನೇದಾಗಿ ಗ್ರೂಪ್ ಡಿ ಪೋಸ್ಟ್ 6 ಪೋಸ್ಟ್ ಖಾಲಿ ಇರತ್ತೆ. ಅದ ನಂತರ ಗ್ರೂಪ್ ಸಿ ಅಂತೇಳಿ 2 ಪೋಸ್ಟ್ ಖಾಲಿ ಇರತ್ತೆ. ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಈಸ್ಟರ್ನ್ ಅಲ್ಲ, ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಲಾಖೆಯಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇನ್ನು ಪೋಸ್ಟಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಏನೇನಾಗಿರ್ಬೇಕು ಅಥವಾ ಕೊಟ್ಟಿದ್ದಾರೆ. ಒಂದೇನಾದ್ರೂ ಪಾಸ್ ಆಗಲಿಲ್ಲ ಅಂದ್ರೆ ಇನ್ನೊಂದು. ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಬೋರ್ಡ್ ನಿಂದ ಪಾಸ್ ಆಗಿರಬೇಕು 50% ಸೇರಿಕೊಂಡು. ಇಲ್ಲಿ SC/ST ಅಭ್ಯರ್ಥಿಗೆ ಸ್ವಲ್ಪ ಕಡಿಮೆ ಅಂಕ ಇರತ್ತೆ. 55% ಇದೆಲ್ಲ, ಇಲ್ಲಿ 45% ಕೇಳಿರ್ತಾರೆ. ಅದರ ಬಳಿಕ 44 ಆಗಬಹುದು, 43, 42 ಈ ರೀತಿ ಕೇಳಿರ್ತಾರೆ. ಅದ್ರ ಬೇಕಾ ಸೆಕೆಂಡ್ PUC ಪಾಸ್ ಆಗಿರಬೇಕಾಗತ್ತೆ. ಹೈಯರ್ ಎಜುಕೇಶನ್ ಕಂಪ್ಲೀಟ್ ಆಗಿರಬೇಕು. ಅದ್ರ ಬೇಕಾ ಗ್ರಾಜುಯೇಟ್ ಕೂಡ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ, ಮತ್ತು ಪೋಸ್ಟ್ ಗ್ರಾಜುಯೇಟ್ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅಥವಾ ಕೊಟ್ಟಿದ್ದಾರೆ, ಇದೇನಾದ್ರೂ ಪಾಸ್ ಆಗಲಿಲ್ಲ ಅಂದ್ರೆ ಉದಾಹರಣೆಗೆ SSLC ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ ತಸ್ತಮಾನ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ. ಆರ್ಟಿಕಲ್ ಪ್ರಕಾರ ಅಪ್ರೆಂಟಿಸ್ ದಲ್ಲಿ ITI ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಟ್ರೇಡ್ಸ್ ನಲ್ಲಿ ಅದು ಇರ್ಲಿಲ್ಲ ಅಂದ್ರೆ ಒಂದು ಸಾರಿ ಮೆಕ್ಯಾನಿಕಲ್ ಆಗ್ಬಹುದು, ಎಲೆಕ್ಟ್ರಿಕಲ್ ಆಗ್ಬಹುದು, ಸಿವಿಲ್ ಆಗ್ಬಹುದು, ಈ ರೀತಿಯಾಗಿ ಇನ್ನೂ ಹಲವಾರು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ITI ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು, ಸಮಾನತೆ ಹೊಂದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಈ ಒಂದು ಗ್ರೂಪ್ ಸಿ ಪೋಸ್ಟಿಗೆ. ಇದು ಒಂದು ಕಡೆ ಆದ್ರೆ ಗ್ರೂಪ್ ಡಿ ಪೋಸ್ಟಿಗೆ ಏನಾಗಿರ್ಬೇಕು ಸ್ವಲ್ಪ ನೋಡ್ಕೊಳ್ಳಿ. ಇದಕ್ಕೆ ತುಂಬಾ ಕಂಡೀಷನ್ ಕೊಟ್ಟಿಲ್ಲ ಅವರು. ಗ್ರೂಪ್ ಡಿ ಪೋಸ್ಟಿಗೆ ಸಂಬಂಧಪಟ್ಟಂತೆ ತುಂಬಾ ಜನ ಕೇಳ್ತಾರ, SSLC ಮಾತ್ರ ಪಾಸ್ ಆಗಿರಬೇಕು ಅಥವಾ SSLC ಅಷ್ಟೇ ಪಾಸ್ ಆದ್ರೆ ನಡೆಯುತ್ತೆ, ಅಥವಾ ನಿಮಗೆ ITI ಕಂಪ್ಲೀಟ್ ಮಾಡಿದಂತ ಅಭ್ಯರ್ಥಿಗಳು ಅಪ್ಲೈ ಮಾಡಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಮಾನತೆ ಹೊಂದಿರಬೇಕು.
ಸಮಾನತೆ ಹೊಂದಿದವರು ಅಪ್ಲೈ ಮಾಡಿ, ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ದಲ್ಲಿ ಇವನು ಏನು ಐ ಟಿ ಐ ಇದ್ದಿರ್ತಾರಲ್ಲ ಸರ್ಟಿಫಿಕೇಟ್ ಹೊಂದಿದವರು ಅಪ್ಲೈ ಮಾಡಿ. ಮೊದಲನೇದಾಗಿ SSLC ಇಲ್ಲ ಅಂದ್ರೆ SSLC ಪಾಸ್ ಆದ್ರೆ ಅಷ್ಟೇ ನಡೀತೆ, ಅಪ್ಲೈ ಮಾಡ್ಬೋದು. ಅಥವಾ ITI ಪಾಸ್ ಆಗಿರ್ಬೇಕು, 10ನೇ ಮುಗಿಸಿ ITI ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅಥವಾ ಅದಕ್ಕೆ ಸಮಾನತೆ ಹೊಂದಿರಬೇಕು, ಅಥವಾ ಅದು ಇರಲಿಲ್ಲ ಅಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ದಲ್ಲಿ ನ್ಯಾಷನಲ್ ಸರ್ಟಿಫಿಕೇಟ್ ಕೂಡ ಹೊಂದಿದವರು ಅಪ್ಲೈ ಮಾಡ್ಬೋದು. ಅಂದ್ರೆ NAC ಅಂತ ಹೇಳಿರ್ತಾರೆ, ಅದಕ್ಕೆ ಇದ್ದಿದ್ದವರು ಅಪ್ಲೈ ಮಾಡ್ಬೋದು. ಇಷ್ಟಾದ್ರೆ ಮುಗಿಯಿತು. ಇದಕ್ಕೆ ಅನುಭವ ಕೇಳಿಲ್ಲ, ನನಗನ್ಸು ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಅನ್ಸುತ್ತೆ. ಇನ್ನಿಲ್ಲಿ ಏಜ್ ಲಿಮಿಟ್ಗೆ ಪ್ರಮುಖ ದಿನಾಂಕಗಳನ್ನ ಕೊಟ್ಟಿದ್ದಾರೆ, ಒಂದು ಸಲ ಗಮನ ಕೊಡಿ. ಇಲ್ಲಿ ಲೆವೆಲ್ 2ನೇ ಪೋಸ್ಟಿಗೆ, ಮೊದಲನೇ ಪೋಸ್ಟಿಗೆ ನೋಡಿ ಏನಾಗಿರಬೇಕು ಏಜ್ ಲಿಮಿಟ್ 18ರಿಂದ 30, ಅದ ನಂತರ ಏಜ್ ಲಿಮಿಟ್ 18ರಿಂದ 33. ಇದನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಸುಮಾರು RRB ಗ್ರೂಪ್ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರಲ್ಲ, ಅದರಲ್ಲೆಲ್ಲ ಅದೇ ಸೇಮ್ ಆಗಿರತ್ತೆ ಏಜ್ ಲಿಮಿಟ್. ಇಲ್ಲಿ ಒಂದು ಸರಿ ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. 1/7/2027 ಅದಕ್ಕಿಂತ ಮುಂಚಿತವಾಗಿ ಹುಟ್ಟಿರಬೇಕು. ಅಂದ್ರೆ ಇಲ್ಲಿ ನೋಡಿ, ಇವರ ಅಭ್ಯರ್ಥಿಗೆ 2/7/2019 ಇಲ್ಲಿ 2/7/1992 OBC ಅಭ್ಯರ್ಥಿಗಳು, 2/7/1990 ಅಂದ್ರೆ ಇದೇನಿದೆಯಲ್ಲ 1/7/2007 ಇಷ್ಟೊಳಗೆ ಹುಟ್ಟಿರ್ಬೇಕಾಗತ್ತೆ. ಅದ ನಂತರ ಇದಕ್ಕೂ ಕೂಡ ಸೇಮ್ ಗ್ರೂಪ್ ಡಿ ಪೋಸ್ಟಿಗೆ ಇಲ್ಲಿ 2007ರಿಂದ 2/7/1992 ಒಳಗಾಗಿ ಹುಟ್ಟಿರ್ಬೇಕು. ಅದ ನಂತರ 2/7/1989 ಒಳಗಾಗಿ ಹುಟ್ಟಿರ್ಬೇಕು. 1989 ಒಳಗಾಗಿ SC/ST ಅಭ್ಯರ್ಥಿಗಳು ಹುಟ್ಟಿರ್ಬೇಕು. ಇದು ಒಂದು ಕಡೆ ಆದ್ರೆ, ಇನ್ನು ಎಷ್ಟೆಷ್ಟು ಸಡಿಲಿಕ್ಕಿರತ್ತೆ ಅದನ್ನ ಕೊಟ್ಟಿದ್ದಾರೆ. ಸರ್ವಿಸ್ ಮ್ಯಾನ್ ಅಂದ್ರೆ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆ ಇರೋದ್ರಿಂದ ರೈಲ್ವೆ ಇಲಾಖೆ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ 40 ವರ್ಷ ಗರಿಷ್ಠ ವಯಸ್ಸು. ಅದ ನಂತರ OBC ಅಭ್ಯರ್ಥಿ 43, SC/ST ಅಭ್ಯರ್ಥಿಗೆ 45. ಇದು ನಿಮಗೆ ಅರ್ಥ ಆಯ್ತು. ಇನ್ನು ಹುಮನ್ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ 35, 38, 40 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಲೆಕ್ಕ ಮಾಡ್ಕೊಂಡು ನೀವೆಲ್ಲ ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ನೀವೇನಾದ್ರೂ ಅಂಗವಿಕಲತೆ ಒಳಗಾಗಿತ್ತಂದ್ರೆ ನಿಮ್ಮ ಕೂಡ ವಯೋಮಿತಿ ಸಡಿಲಿಕ್ಕಿರತ್ತೆ, ಒಂದು ಸರಿ ಗಮನ ನೋಡಿ. ಎಲ್ಲ ಒಂದು ತಿಳ್ಕೊಂಡು ಆಮೇಲೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಏನು ಅರ್ಜಿ ಶುಲ್ಕ ಕೂಡ ಇರತ್ತೆ, ಅದೆಷ್ಟೆಷ್ಟು ಇರತ್ತೆ ಆಮೇಲೆ ತೋರಿಸ್ಕೊಡ್ತೇನೆ. ಇಲ್ಲಿ ಖಾಲಿ ಇರುವಂತಹ ಸಂಸ್ಥೆ ದಕ್ಷಿಣ ಮಧ್ಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಅಂತ ಕರೀತಾರಲ್ಲ, ಅಲ್ಲೇ ಖಾಲಿ ಇರತ್ತೆ. ಇದಕ್ಕೆ ಅರ್ಜಿ ಶುಲ್ಕ ಈಗ ತಿಳಿಸ್ಕೊಡ್ತೇನೆ ನಿಮ್ಮ ಮುಂದೆ ಲೈಫ್ ಆಗಿ. ಇದು ಯಾವುದೇ ರೀತಿ ನಾನು ನಿಮಗೆ ಗೋಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಇಲ್ಲಿ ನೋಡಿ, ಯಾರ್ಯಾರಿಗೆ ಎಷ್ಟು ಇದೆ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಮೊದಲನೇದಾಗಿ SC/ST ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗಳು, ಅದೇ ರೀತಿ ನೀವೇನಾದರೂ ಲಿಂಗಾಯತ, ಮಾಜಿ ಸೈನಿಕ ಮತ್ತು EWS, ಅದ ನಂತರ PMDWS ಅಭ್ಯರ್ಥಿಗಳಿಗೆ 250 ರೂಪಾಯಿ ತನ ಇರತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವರೆಲ್ಲ ಅದೇ ಆಗಿರತ್ತೆ. ಈ ಎಲ್ಲ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು 250 ರೂಪಾಯಿ ಮಾತ್ರ. ಅದ್ರ ಬಳಿಕ ಇಲ್ಲಿ ಉಳಿದಂಥ ಅಭ್ಯರ್ಥಿಗಳು ಅದನ್ನ ಬಿಟ್ಟು ಈಗೇನು ತಿಳಿಸ್ಕೊಟ್ಟನಲ್ಲಿ SSC ಅಭ್ಯರ್ಥಿ, ಮಹಿಳಾ, ಲಿಂಗಾಯತ, ಸಮಾಜ, ಸೈನಿಕ, OBC, EBC ಅಂತ ಕೊಟ್ಟಿದ್ದಾರೆ. OBC ಅಲ್ಲ, MPW ಅಂತೇಳಿ ಇವರಿಗೆ 250. ಅದನ್ನ ಬಿಟ್ಟು ಉಳಿದಂಥವ್ರಿಗೆ 500 ರೂಪಾಯಿ ತನ ಅರ್ಜಿ ಶುಲ್ಕ ಇರತ್ತೆ. ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಹೋಗೋ ಸಮಯದಲ್ಲಿ, ಯಾಕಂದ್ರೆ ಮತ್ತೆ ರಿಟರ್ನ್ ಆಗತ್ತೆ. ಈಗ ಡೈರೆಕ್ಟ್ ಆಗಿ ಒಂದೊಂದು ಇಲಾಖೆಯಲ್ಲಿ ಯಾವ ರೀತಿಯಾಗಿ ಇರತ್ತಂದ್ರೆ, ಈಗ ಎಕ್ಸಾಮ್ ಬರೆಯಕ್ ಹೋತಂದ್ರೆ ತಿಳ್ಕೊಳ್ಳಿ. ಈಗ ಎಕ್ಸಾಮ್ ಬರೆಯಕ್ ಹೋದ್ರಿ, ಇದರಲ್ಲಿ ನೀವೇನಾದ್ರು ಅಟೆಂಡ್ ಆತಂದ್ರೆ, ಎಕ್ಸಾಮ್ನಲ್ಲಿ ಅಟೆಂಡ್ ಆದ್ರೆ ಈ ಒಂದೇನೋ ಅರ್ಜಿ ಶುಲ್ಕ ಕಟ್ಟಿರ್ತಾರಲ್ಲ SC/ST ಅಭ್ಯರ್ಥಿಗೆ ಮತ್ತೆ ರೀಫಂಡ್ ಆಗತ್ತೆ ನಿಮಗೆ. ಈ ರೀತಿಯಾಗಿ ಕೂಡ ಇರತ್ತೆ. ಅದೇ ಕಾರಣಕ್ಕಾಗಿ ನಿಮ್ಮೊಂದು ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಕೂಡ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಎಕ್ಸಾಮ್ ಬರಲಿಲ್ಲ ಅಂದ್ರೆ ನಿಮಗೆ ಆ ಕಡೆ ಹೋಗ್ತಾ ಅಮೌಂಟು. ಕೆಲವು ಜನ ಹೋಗೋದಿಲ್ಲ, ಅದೇ ಒಂದು ಕಾರಣಕ್ಕೆ. ಇದು ಆನ್ಲೈನ್ ಇರೋದ್ರಿಂದ ವಿದ್ಯಾರ್ಥಿಗಳು 14ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗಿದೆ. ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲೈ ಮಾಡಬಹುದು. www.scr.indianrailway.gov ಭೇಟಿ ನೀಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಯಾವ್ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿಗಳು ಎಷ್ಟಿರಬೇಕು, ಸಿಗ್ನೇಚರ್ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಡಾಕ್ಯುಮೆಂಟ್ಸ್ ಕೂಡ ತಿಳಿಸ್ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತೇಳಿ. ತುಂಬಾ ಜನ ಇಲ್ಲಿ ತನಕ ವಿಡಿಯೋ ನೋಡೋದಿಲ್ಲ, ಕೆಲವು ಜನ ನೋಡಿದ್ರೆ ಅಂದ್ರೆ ಎಲ್ಲ ಮಾಹಿತಿ ನಿಮ್ಗೆ ಅರ್ಥ ಆಗಿರತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿ ಬೇಕಾಗತ್ತೆ. ಅದ್ರ ಬಳಿಕ ಒಂದು ಸಿಗ್ನೇಚರ್ ಬೇಕಾಗತ್ತೆ. ನಿಮ್ಮೊಂದು ಸೆಲ್ಫ್ ಅಟೆಂಡೆನ್ಸ್ ಬೇಕಾಗಿ ಸರ್ಟಿಫಿಕೇಟ್ ಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತು, ಪರ್ಫೆಕ್ಟಾಗಿ ಎಜುಕೇಶನ್, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಬೇಕು. ಅದ ನಂತರ ನಿಮ್ಮೊಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಬೇಕು. ಅದರ ನಂತರ OBC ಸರ್ಟಿಫಿಕೇಟ್ ಬೇಕಾಗತ್ತೆ. ನಿಮ್ಮೊಂದು ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ವಿಸಿಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ದಾರೆ.
ಇದನ್ನೆಲ್ಲ ದಯವಿಟ್ಟು ನೀವು ಸ್ಕ್ರೀನ್ಶಾಟ್ ಕೂಡ ತಕ್ಕೋಬಹುದು. ಅದರ ಬಳಿಕ ಇಲ್ಲಿ ರಿಟರ್ನ್ ಟೆಸ್ಟ್ ಸ್ವಲ್ಪ ಮಾಹಿತಿ ನೋಡ್ಕೊಳ್ಳಿ ಏನೇನಿದೆ ಅಂತೇಳಿ. ರಿಟರ್ನ್ ಟೆಸ್ಟ್ ಯಾವ ರೀತಿಯಾಗಿದೆ, ಇದು ಟೋಟಲ್ ಆಗಿ ನಿಮಗೆ 60 ಮಾರ್ಕ್ಸು, ಅದ ನಂತರ 40 ಮಾರ್ಕ್ಸು, 10 ಮಾರ್ಕ್ಸು, 20 ಮಾರ್ಕ್ಸು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಟೋಟಲ್ 100 ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತ್ತೆ. ಸ್ವಲ್ಪ ಇಲ್ಲಿ ಗಮನ ಕೊಡಿ. ಇಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಕೊಟ್ಟಿರ್ತಾರೆ. ಮತ್ತು ನಿಮ್ಮ ಸರ್ಟಿಫಿಕೇಟ್ ಕೂಡ ಮಾರ್ಕ್ಸ್ ಇರತ್ತೆ, ಮತ್ತು ನಿಮ್ಮ ಸಂದರ್ಶನದಲ್ಲಿ ಮಾರ್ಕ್ಸ್ ಇರತ್ತೆ, ನಿಮ್ಮೊಂದು ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಇರತ್ತೆ, ಮತ್ತು ನಿಮ್ಮೊಂದು ಡಾಕ್ಯುಮೆಂಟ್ಸ್ ನಲ್ಲಿ ಮಾರ್ಕ್ಸ್ ಇರತ್ತೆ. ಅದನ್ನೇ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ. ಇಲ್ಲಿ ನಿಮ್ಮೊಂದು 3 ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್ ಕೊಡ್ತಾರೆ. ಅದ್ರ ಬಳಿಕ 1 ಸರ್ಟಿಫಿಕೇಟ್ಗೆ 2 ಸರ್ಟಿಫಿಕೇಟ್ಗೆ 7 ಮಾರ್ಕ್ಸ್ ಸಿಗತ್ತೆ. ಅದ ನಂತರ ನಿಮ್ಮೊಂದು 1 ಸರ್ಟಿಫಿಕೇಟ್ಗೆ ಮಾರ್ಕ್ಸ್ ಸಿಗೋದಿಲ್ಲ. ಇದಕ್ಕೆ 10 ಮಾರ್ಕ್ಸ್ ಇರತ್ತೆ ಟೋಟಲ್ ಆಗಿ. ನಿಮ್ಮೊಂದು ಸರ್ಟಿಫಿಕೇಟ್ಗೆ 10 ಮಾರ್ಕ್ಸು, ಅದನ್ನ ಅರ್ಥ ಮಾಡ್ಕೋಬೇಕು. ಇದು ರಿಟರ್ನ್ ಟೆಸ್ಟ್ ಅಂತೇಳಿ 60 ಮಾರ್ಕ್ಸ್ಗೆ ಇರತ್ತೆ. ಇನ್ನು ಉಳಿದಂತ ಇದೇನಿದೆಯಲ್ಲ ನಿಮ್ಮ ಸರ್ಟಿಫಿಕೇಟ್ ಮಾರ್ಕ್ಸ್, ಸರ್ಟಿಫಿಕೇಟ್ಗೆ 40 ಮಾರ್ಕ್ಸು, ಅದ ನಂತರ ನಿಮ್ಮ ಒಂದು ಏನೇನು ಸರ್ಟಿಫಿಕೇಟ್ ಇದಾವಲ್ಲ ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಈ ರೀತಿಯಾಗಿ ಅವುಗಳಿಗೆ 10 ಮಾರ್ಕ್ಸು, 20 ಮಾರ್ಕ್ಸು, 7 ಮಾರ್ಕ್ಸು ಈ ರೀತಿಯಾಗಿ ಕೊಡ್ತಾರೆ. ಸ್ವಲ್ಪ ಲೆಕ್ಕಾಚಾರ ಮಾಡ್ಕೊಳ್ಳಿ. ಇದು ಒಂದು ಕಡೆ ಆದ್ರೆ ಮುಗಿಯಿತು, ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ರೈಲ್ವೆ ಇಲಾಖೆ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಟೋಟಲ್ ಆಗಿ 8 ಪೋಸ್ಟ್ ಖಾಲಿ ಇರತ್ತೆ. ಗ್ರೂಪ್ ಡಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಗ್ರೂಪ್ ಸಿ ಹುದ್ದೆಗೆ ಅಪ್ಲೈ ಮಾಡಿ.